ಪ್ರೈಸ್ ದ ಲಾರ್ಡ್. ಕೀರ್ತನೆ ಭಾಗದಲ್ಲಿ ಒಂದು ವಾಕ್ಯನು, ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ. ನಾವು ಸಹೋದರರು ಒಂದಾಗಿರುವಾಗ ಎಷ್ಟು ರಮ್ಯವಾಗಿರುತ್ತದೆ, ಎಷ್ಟು ಐಕ್ಯತೆಯಾಗಿರುತ್ತದೆ, ಎಷ್ಟು ಆಶೀರ್ವಾದವಾಗಿರುತ್ತದೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾನು ಗಮನಿಸುವಾಗ, ಸಹೋದರರು ಒಂದಾಗಿರುವಾಗ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಕರುಣೆಯಲ್ಲಿ, ದಯೆಯಲ್ಲಿ ಅನೇಕರನ್ನು ಸಂತೈಸುವಂತ ಮಾತುಗಳಾಗುತ್ತಾ, ಆದರಣೆ ನೀಡುವಂತ ಮಾತುಗಳನ್ನಾಗುತ್ತಾ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಳ್ಳುತ್ತಾ ನಾವು ಸಹೋದರರು ಕ್ಷೀಣಿಸುವಂತವರಾಗಿದ್ದೇವೆ. ಸಹೋದರರು ಐಕ್ಯತೆಯಲ್ಲಿ ಇರುತ್ತಾರೆ, ಸಹೋದರರು ಅನ್ಯೋನ್ಯತೆಯಲ್ಲಿ ಇರುತ್ತಾರೆ. ಯಾವಾಗ ಇರುತ್ತಾರೆ? ಸಹೋದರರು ಒಟ್ಟಿಗೆ ಇರುವಾಗ ಯೇಸು ಕ್ರಿಸ್ತರು ಆಶೀರ್ವದಿಸಿ ಹೆಚ್ಚಿನ ರೀತಿಯಲ್ಲಿ ಜಯದ ಜೀವಿತವನ್ನು ಕಾಣಬಹುದು. ಸಹೋದರರು ಅನ್ಯತೆಯಲ್ಲಿದ್ದಾಗ ಅನೇಕ ಕಾರ್ಯಗಳು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದಾಗಿ ನಾವು ದಾಖಲೆಯನ್ನು ನೋಡುತ್ತೇವೆ. ನಾವು ಕುಟುಂಬದಲ್ಲಿ ಸಹೋದರಿಯರು ಒಂದಾಗಿರುವಾಗ ನಾವು ಜಯವನ್ನು ಹೊಂದುತ್ತೇವೆ. ನಾವು ಒಂದಾಗಿರುವಾಗ ಅನೇಕ ಕಾರ್ಯಗಳನ್ನು ಸಾಧಿಸುವಂತವರಾಗಿದ್ದೇವೆ. ಆ ವಿಷಯವಾಗಿಯೇ ಸಹೋದರಿಯರು ಒಂದಾಗಿರಬೇಕು ಮತ್ತು ಸಂತೋಷವುಳ್ಳವರಾಗಿರಬೇಕು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ನಾವು ಈ ಒಟ್ಟಾಗಿ ಇರದೇ ಇದ್ದರೆ ನಮ್ಮ ಜೀವಿತ ಏನಾಗುತ್ತದೆ ಎಂದು ನಾವು ಕೊಳ್ಳುವುದಿಲ್ಲ. ಮನಸ್ತಾಪಗಳು, ಅನೇಕ ಭೇದ ಭಾವಗಳು ಸಹೋದರಿಯರಲ್ಲಿ ಬರುವಂತದಾಗಿದೆ. ಆ ಒಂದು ಬರುವಂತ ಭೇದ ಭಾವಗಳನ್ನು ನಾವು ದೂರವಾಗಿ ಇರಬೇಕಾದರೆ ನಾವು ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ, ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಸಹೋದರಿಯರು ಒಂದಾಗಿ ಇರುವಂತವರಾಗಬೇಕು. ಆಶೀರ್ವಾದ ಈ ವಾಕ್ಯದ ಎಲ್ಲರ ಆತ್ಮೀಯ ಆಶೀರ್ವದಿಸಲು ಆಮೇಲೆ